ಇಂದ್ರಿಯಗಳಿಂದ ಸಿಗ್ತಕ್ಕಂಥ ಸುಖ ಭಾಳ ಚಿಕ್ಕದು. ಅದಕ್ಕಿಂತ ದೊಡ್ಡ ಸುಖ ನಮಗೆ ಧ್ಯಾನದಲ್ಲಿ ಕೂತಾಗ ಸಿಗ್ತದೆ. ಒಂದು ಗಡಿಗೆ ಇದ್ದಂಗೆ ಇನ್ನೊಂದು ಗಡಿಗೆ ಇರೋಲ್ಲ. ಯಾವಾಗೆಲ್ಲ ಮುಗಿದೋಗುತ್ತೋ ಯಾರಿಗೂ ಗೊತ್ತಿಲ್ಲ. ಈ ಗುರುಗಳ ಹತ್ರ ಬಂದು ಆಶೀರ್ವಾದ ತೊಗೊಂಡ್ರೆ ಫಲಿಸ್ತದೆ. ಯಾಕೆ? ಗುರುಗಳು ತೃಪ್ತರಾಗಿದ್ದಾರೆ. ಎಷ್ಟು ನಮ್ಮ ತೃಪ್ತಿ ತುಂಬಿ ತುಳುಕುತ್ತೋ ಅಷ್ಟು ನಾವು ಬೇರೆಯವರಿಗೆ ಆಶೀರ್ವಾದ ಕೊಡೋಕ್ಕೆ ಯೋಗ್ಯತೆಯನ್ನು ಪಡ್ಕೋತೀವಿ. ಗುರುದೇವ್, ನನ್ನ ಒಬ್ಬಳ ಗೆಳತಿ ನಿತ್ಯ ಕ್ರಿಯಾ ಸಾಧನೆ ಮಾಡುತ್ತಾಳೆ. ಒಮ್ಮೆ ನನ್ನೊಡನೆ ಹಂಚಿಕೊಂಡಳು, ನನಗೆ ಒಂದು ಕ್ಷಣ ಆತ್ಮದರ್ಶನವಾಗಿದೆ ಎಂದು. ನನ್ನ ಪ್ರಶ್ನೆ, ಆತ್ಮದರ್ಶನ ಕ್ಷಣಿಕದ ಅನುಭವವೇ? ಹಾಗೂ ಅದಿದ್ದರೆ ಅದರ ಪ್ರಭಾವವೆಷ್ಟು? ಆತ್ಮದರ್ಶನ ಆಗೋದು ಒಂದು ಸಲ ಆಯಿತು ಅಂದರೆ ಅದು ಯಾವಾಗಲೂ ಇದ್ದಂಗೆ. ಹೇಗೆ ಇವಾಗ ಸೈಕಲ್ ಓಡಿಸೋದು ಒಂದು ಸಲ ಕಲ್ತ್ಬಿಟ್ರೆ ಮರೆಯೋಕ್ಕಾಗಲ್ಲ ಅಲ್ವಾ? ಹಾಗೆ ಕಾಫಿ ಹೇಗೆ ಮಾಡೋದು ಅಂತ ಒಂದು ಸಲ ತಿಳ್ಕೊಂಬಿಟ್ರೆ ಗೊತ್ತೇ ಹಾಗೆ ಯಾವಾಗಲೂ ಇದ್ದೇ ಇರ್ತದೆ, ಹಾಗೆ ಆಗ್ತದೆ. ಆದರೆ ಹಾಗಿದ್ದಾಗೂ ಕೆಲವು ಸಲ ಏನಾಗ್ತದೆ, ಈ ಮಿಂಚು ಹೊಳೆದಾಗ ಒಂದು ಕ್ಷಣದಲ್ಲಿ ಇಡೀ ನಗರ ಕಾಣಿಸ್ತದೆ, ಆಮೇಲೆ ಮಿಂಚು ಮಾಯವಾದ ಕೂಡಲೇ ಮತ್ತೆ ಕತ್ತಲಾಗ್ತದೆ. ಹೀಗೆ ಆಗುವ ಸಾಧ್ಯತೆಯೂ ಕೂಡ ಉಂಟು. ಬೆಳಕು ಹರಿದ ಕೂಡಲೇ ಎಲ್ಲ ಕಡೆ ಬೆಳಕಿದ್ದೇ ಇರ್ತದೆ, ಬೆಳಕಿರ್ತದೆ. ಅವಾಗೇನು ತಕ್ಷಣ ಕತ್ತಲಾಗೋದಿಲ್ಲ. ಸೂರ್ಯೋದಯ ಆಗೋಕ್ಕಿಂತ ಮುಂಚೆ ಬಾನು ಕೆಂಪಾದ ಕೂಡಲೇ ಎಲ್ಲ ಕಾಣಿಸ್ತದೆ, ಆಮೇಲೆ ಎಲ್ಲ ಕಾಣಿಸ್ತಲೇ ಹೋಗ್ತಾ ಇರ್ತದೆ. ಹಾಗಿದ್ದು ಆದರೆ ಮಿಂಚು ಹೊಡೆದಾಗ ಮಾತ್ರ ಒಂದು ಕ್ಷಣಕ್ಕೆಲ್ಲ ಕಾಣಿಸ್ತದೆ, ಮತ್ತೆಲ್ಲ ಮಾಯವಾಗ್ತದೆ. ಹೀಗೆ ಆಗುವ ಸಂಭವವೂ ಕೂಡ ಉಂಟು. ಆದರೆ ಸಾಧನೆ ಪಥದಲ್ಲಿ ಮುಂದುವರಿತಾ ಬಂದರೆ ಮತ್ತು ಅದು ಬೆಳಗ್ಗೆ ಹರಿದಂಗೆ ಆಗ್ತದೆ. ಗುರುದೇವ್, ನನ್ನ ಹೃದಯದಲ್ಲಿ ನಿರ್ಮಲತೆ ಇದೆ, ಕಾರ್ಯದಲ್ಲಿ ವಿಧೇಯತೆಯೂ ಇದೆ. ಆದರೆ ಮನಸ್ಸು ಮಾತ್ರ ತುಂಬ ಗೊಂದಲದಲ್ಲಿ ಸಿಲುಕಿದೆ. ದಯವಿಟ್ಟು ಗೈಡ್ ಮಾಡ್ತೀರಾ? ಮನಸ್ಸಿನಲ್ಲಿರ್ತಕ್ಕಂಥ ಗೊಂದಲ ಯಾಕೆ ಅಂತಂದರೆ, ನಾವು ಅನಿತ್ಯವನ್ನು ನಿತ್ಯ ಅಂತ, ಶಾಶ್ವತವನ್ನು ಶಾಶ್ವತ ಅಂತ, ಯಾವುದರಲ್ಲಿ ಸುಖ ಇಲ್ವೋ ಅದರಲ್ಲಿ ಸುಖಾನ್ವನ್ನು ನೋಡೋಕ್ಕೆ ಪ್ರಯತ್ನ ಪಡ್ತೇವೆ. ಅದಕ್ಕೋಸ್ಕರನೇ ಮನಸ್ಸು ಗೊಂದಲಕ್ಕೆ ಸಿಕ್ಕಾಕೊಳ್ತದೆ. ಒಂದು ಕ್ಷಣಕ್ಕೆ ಎಚ್ಚೆತ್ಕೊಂಡು ನೋಡಿಪ್ಪ, ಇವೆಲ್ಲ ಮುಗಿದೋಗ್ತದೆ, ಎಲ್ಲವೂ ಸಂಪೂರ್ಣವಾಗಿ ಸಮಾಪ್ತವಾಗ್ತದೆ ಅಂತ ಒಂದು ಕ್ಷಣದಲ್ಲಿ ಅದನ್ನು ತಿಳ್ಕೊಂಬಿಟ್ರೆ ಆಮೇಲೆ ನಿಮಗೆ ಅದ್ರ ಬಗ್ಗೆ ನಿಮ್ಮಲ್ಲಿರ್ತಕ್ಕಂಥ ಚಿಂತೆ ಎಲ್ಲ ಒಂದು ಕ್ಷಣದಲ್ಲೇ ಮಾಯವಾಗೋದು ಸಾಧ್ಯ. ಅಥವಾ ಎಚ್ಚೆತ್ತು ನೋಡ್ಕೊಳ್ಳಿ, ನೀವು ಇದನ್ನೆಲ್ಲ ಇಲ್ಲೇ ಬಿಟ್ಟು ಎಲ್ಲ ಬಿಟ್ಟು ನೀವು ಮೃತ್ಯುವನ್ನು ಹೊಂದುತ್ತೀರಾ ಅಂತ. ಮೃತ್ಯುವಿನ ನೆನಪು ಬಂದು ಕೂಡಲೂ ಕೂಡ ಎಲ್ಲವೂ ಅಲ್ಲಿಗೆ ಮುಗಿದೋಗ್ತದೆ, ಚಿಂತೆ ಎಲ್ಲ ಅಲ್ಲೇ ಮುಗಿದೋಗುತ್ತೆ. ಅದಕ್ಕೆ ನಾವು ಎಷ್ಟೋ ಸಲ ಅನ್ಕೋತೀವಿ ಮೃತ್ಯು ಜೀವನಕ್ಕೆ ವಿರೋಧವಾಗಿದೆ ಅಂತ. ನಿಜವಾಗ್ಲೂ ವಿರೋಧವಾಗಿಲ್ಲ, ಮೃತ್ಯು ಜೀವನಕ್ಕೆ ಪೂರಕವಾಗಿರ್ತದೆ. ಮೃತ್ಯುವಿನ ನೆನಪು ಜೀವನದಲ್ಲಿ ಹೆಚ್ಚು ಉತ್ಸಾಹವನ್ನು ತುಂಬುತ್ತದೆ. ಗುರುದೇವ್, ನಾವು ನಮ್ಮ ಕೋಪ, ಮೋಹ, ಕಾಮಗಳನ್ನು ಬಿಡಲು ಪ್ರಾಪಂಚಿಕ ಸುಖವನ್ನೇ ತ್ಯಜಿಸಬೇಕೆ? ನೋಡಿ, ಎರಡು ಮಾತು. ಒಂದು ಏನಂತಂದರೆ, ಹಗಲಾದ ಮೇಲೂ ಕಿಟಕಿ ಮುಚ್ಚಿ ಕೂತ್ಕೊಂಡ್ರೆ ಕತ್ಲಾಗಿರ್ತದೆ ಮನೆ ಒಳಗೆ. ಹಗಲಾಯಿತು ಅಂತಂದರೆ ದೀಪ ಆರಿಸಿದ್ರೇ ಹಗಲು ನೋಡೋಕ್ಕೆ ಸಾಧ್ಯನಾ? ಇಲ್ಲ. ದೀಪದ ಬೆಳಕು ಚಿಕ್ಕ ಬೆಳಕು. ಹಾಗೆ ಇಂದ್ರಿಯಗಳಿಂದ ಸಿಗ್ತಕ್ಕಂಥ ಸುಖ ಭಾಳ ಚಿಕ್ಕದು. ಅದಕ್ಕಿಂತ ದೊಡ್ಡ ಸುಖ ನಮಗೆ ಧ್ಯಾನದಲ್ಲಿ ಕೂತಾಗ ಸಿಗ್ತದೆ, ಸಂಯಮ ಮಾಡಿದಾಗ ಸಿಗ್ತದೆ. ಹೀಗೆ ಇರೋದ್ರಿಂದ ದೊಡ್ಡ ಸುಖ ಬಂದಮೇಲೆ ಚಿಕ್ಕ ಸುಖ ನೀವು ತ್ಯಾಗ ಮಾಡಬೇಕಾಗಿಲ್ಲ, ಆದರೂ ಅದು ತನ್ನಷ್ಟಕ್ಕೆ ತಾನೇ ಬಿಟ್ಟು ಹೋಗುತ್ತೆ. ಹೇಗೆ ಚಿಕ್ಕ ಮಗಳಾಗಿದ್ದಾಗ ನೀವು ಆ ಪೆಪ್ಪರ್ಮೆಂಟು, ಟಾಫಿ ಇದೆಲ್ಲ ಬೇಕು ಅಂತ ತುಂಬ ಅದ್ರ ಹಿಂದೆ ಓಡ್ತಾ ಇದ್ರಿ. ದೊಡ್ಡವರಾದಮೇಲೆ ಅದ್ರ ಬಗ್ಗೆ ಏನು ರುಚಿ ತನ್ನಷ್ಟಕ್ಕೆ ತಾನೇ ಹೋಯ್ತು. ತ್ಯಾಗ ಮಾಡಬೇಕಾಗ್ತಾ? ಮಾಡಬೇಕಾಗಿ ಬರಲಿಲ್ಲ. ಹಾಗೇನೆ ಒಂದು ದೃಷ್ಟಿಕೋನ. ಇನ್ನೊಂದು ದೃಷ್ಟಿಕೋನದಲ್ಲಿ ಏನು ಅಂತಂದರೆ, ನಾವು ದೊಡ್ಡ ವಿಚಾರವಿದು, ದೊಡ್ಡ ಕೆಲಸ ಇದ್ದರೂ ಅದರ ಬಗ್ಗೆ ಗಮನ ಕೊಡ್ದಿರ ಚಿಕ್ಕದ್ರಲ್ಲೇ ನಮ್ಮ ತಲೆ ಇಟ್ಕೊಂಡು ಕೂತಿದ್ರೆ ಅಲ್ಲೇ ಇದ್ದೋಗ್ತೇವೆ. ಅದಕ್ಕೆ ಎರಡೂ ಮಧ್ಯಮ ಮಾರ್ಗವಾಗಿರ್ಬೇಕು. ಸಾಧನೆ ಪಥದಲ್ಲಿ ತೊಡಗಿದಾಗ ತನ್ನಷ್ಟಕ್ಕೆ ತಾನೇ ಕ್ರೋಧ, ಕಾಮ, ಕ್ರೋಧ, ಮೋಹ, ಲೋಭ ಎಲ್ಲ ತನ್ನಷ್ಟಕ್ಕೆ ತಾನೇ ಬಿಟ್ಟು ಹೋಗ್ತದೆ. ಗುರುದೇವ್, ಜೀವನ ಕಲಾ ಶಿಬಿರದ ಎಲ್ಲ ಸೂತ್ರಗಳನ್ನು ಅಳವಡಿಸಿಕೊಂಡರೂ ಕೆಲವು ವ್ಯಕ್ತಿಗಳನ್ನು ಸ್ವೀಕಾರ ಮಾಡಲು ಆಗುವುದೇ ಇಲ್ಲ.
ಮತ್ತು ಆ ವ್ಯಕ್ತಿಗಳು ನಮ್ಮನ್ನು ಶೋಷಣೆ ಮಾಡುತ್ತಲೇ ಇರುತ್ತಾರೆ. ಕಳೆದ 21 ವರ್ಷಗಳಿಂದ ಇದೇ ಪರಿಸ್ಥಿತಿಯಲ್ಲಿದ್ದೇನೆ. ದಯವಿಟ್ಟು ಅನುಗ್ರಹ ತೋರಿಸಿ ಇದರಿಂದ ಮುಕ್ತಿ ಕೊಡಿಸಿ. ಜ್ಞಾನದಲ್ಲಿ ಇನ್ನೂ ಆಳವಾಗಿ ಹೋಗ್ರಿ. ಜ್ಞಾನವನ್ನು ದಿನ ಮನಸ್ಸಿಗೆ ತಂದುಕೊಬನ್ನಿ. ಜ್ಞಾನ ಅಂದರೆ ಇದೆ, ಜೀವನದಲ್ಲಿ ಯಾವುದು ನಶ್ವರ, ಯಾವುದು ಶಾಶ್ವತ. ಒಂದು ಗಡಿಗೆ ಇದ್ದಂಗೆ ಇನ್ನೊಂದು ಗಡಿಗೆ ಇರೋಲ್ಲ. ಯಾವಾಗೆಲ್ಲ ಮುಗಿದೋಗುತ್ತೋ ಯಾರಿಗೂ ಗೊತ್ತಿಲ್ಲ. ಹಾಗಿರ್ಬೇಕಾದ್ರೆ ಚಿಕ್ಕ ಪುಟ್ಟ ಅವ್ರೇನು ಹೇಳಿದ್ರು, ಇವ್ರೇನು ಹೇಳಿದ್ರು, ಇನ್ನೊಬ್ರೇನು ಹೇಳಿದ್ರು, ಇವೆಲ್ಲ ತಲೆಗಿಟ್ಕೊಂಡು ನಾವು ಯಾತಕ್ಕೆ ವ್ಯರ್ಥವಾಗಿ ಚಿಂತನೆ ಮಾಡಬೇಕು? ಸ್ವಲ್ಪ ಎಚ್ಚೆತ್ಕೊಂಡು, ಈಗ ಎಚ್ಚೆತ್ಕೊಂಡು ನೋಡಿ, ಇಲ್ಲಿವರೆಗೂ ಆದದ್ದೆಲ್ಲ ಒಂದು ಕನಸಿನ ಹಾಗೆ ಇಲ್ವಾ? ನೀವು ಸ್ಕೂಲ್ ಹೋದ್ರಿ, ಕಾಲೇಜ್ ಹೋದ್ರಿ, ಬೇರೆ ಬೇರೆ ಕಡೆ ಏನೇನೋ ಕೆಲಸ ಎಲ್ಲ ಮಾಡಿ, ಈಗಿದೆಯಾ ಏನಾದರೂ ಈ ಕ್ಷಣದಲ್ಲಿ? ಎಲ್ಲ ಮುಗಿದೋಯ್ತು. ಒಂದು ಕನಸಾದಂಗೆ ಹೋಗೇ ಬಿಡ್ತಲ್ಲ. ಇನ್ನೂ ಒಂದು 10-20 ವರ್ಷ ಹೀಗೆ ಎಲ್ಲ ಆಗಿಬಿಡುತ್ತೆ. ಕೆಲವು ದಿನ ಸಂತೋಷವಾಗಿರ್ತೀರ, ಕೆಲವು ದಿನ ದುಃಖದಲ್ಲಿರ್ತದೆ. ಎಲ್ಲ ದಿನಗಳು ಬಂದು ಹಾಗೆ ಮುಗಿದೋಗ್ತದೆ. ಒಂದು ದಿನ ಎಲ್ಲ ಮುಗಿದೋಗುತ್ತೆ. ಅದಕ್ಕೆ ಹೇಳೋದು, ಈ ಜೀವನವನ್ನು ಕನಸಾಗಿ ಕಂಡ ಕೂಡಲೇ ನಿಮ್ಮಲ್ಲಿ ಚೈತನ್ಯ ಜಾಗೃತವಾಗ್ತದೆ, ಪ್ರಸನ್ನತೆ ತುಂಬಿ ತುಳುಕ್ತದೆ. ನೀವು ಎಲ್ಲರಿಗೂ ಖುಷಿಯನ್ನು, ಸಂತೋಷವನ್ನು ಹಂಚುವವರಾಗ್ತೀರಾ. ಹಾಗಿದ್ದಾಗ ಏನಾಗುತ್ತೆ, ಬೇರೆಯವರಿಗೆಲ್ಲ ನೀವು ಸಂತೋಷ ಹಂಚೋರಾದಾಗ ಎಲ್ಲರಿಗೂ ನೀವು ಪ್ರಿಯರಾಗ್ತೀರ. ನಾವೇನು ಮಾಡ್ತೀವಿ, ಬೇರೆಯವರು ನಮಗೆಲ್ಲರೂ ಸಂತೋಷ ಕೊಡಲಿ ಅಂತ ಎಲ್ಲರ ಹತ್ರನೂ ಸಂತೋಷ ಬಯಸ್ತೀವಿ. ಅದೆಷ್ಟು ಬಯಸಿದ್ರೂ ಅದು ನಮ್ಗೆ ಸಿಗೋದಿಲ್ಲ ಅಲ್ವಾ? ಅದಕ್ಕೆ ನಮ್ಮಲ್ಲಿ ನಾವು ತೃಪ್ತರಾಗಿರಬೇಕು. ನಮ್ಮಲ್ಲಿ ತರ್ಪಣ ಅಂತ ಮಾಡ್ತೀವಿ ತೀರೋದವ್ರಿಗೆ. ಎಳ್ಳು ನೀರು ತಗೊಂಡು ಬಿಡ್ತೀವಿ. ತೃಪ್ಯತ ಅದರ ಅರ್ಥ ಏನು ಗೊತ್ತಾ? ಎಷ್ಟೋ ಜನ ಗೊತ್ತೇ ಇಲ್ಲ, ಮಾಡಿಸೋರ್ಗೂ ಗೊತ್ತಿಲ್ಲ, ಮಾಡೋರ್ಗೂ ಗೊತ್ತಿಲ್ಲ. ಯಾಕೆ ತರ್ಪಣ ಕೊಡ್ತೀವಿ? ನಮ್ಮ ತಂದೆ ತಾಯಿ, ತಾತ ಮುತ್ತಾತ ಅವ್ರಿಗೆಲ್ಲ ಹೇಳ್ತೀವಿ, ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಎಳ್ಳಷ್ಟಾದರೂ ಏನಾದರೂ ಇದ್ದರೆ, ಆಸೆ ಮೋಹ ವ್ಯಾಮೋಹ ಏನಾದರೂ ಇದ್ದರೆ ಅದನ್ನು ಬಿಟ್ಬಿಡಿ, ತೃಪ್ತರಾಗಿ. ನಿಮ್ಮ ಮನಸ್ಸಿನಲ್ಲಿರೋ ಆಸೆಗೆಲ್ಲ ಎಳ್ಳಷ್ಟೇ, ಅದು ಏನಿಲ್ಲ. ಮುಂದೆ ಬೇಕಷ್ಟಿದೆ. ನೀವು ಮುಂದೆ ನಡೀರಿ, ಜೀವನದಲ್ಲಿ ಮುಂದೆ ನಡೀರಿ ಅಂತ ಹೇಳ್ತೀವಿ. ಮಕ್ಕಳು ತಂದೆ ತಾಯಿಗೆ ಉಪದೇಶ ಮಾಡೋದೇ ತರ್ಪಣ. ಏನು? ತಂದೆ ತಾಯಿಯವರಿಗೆ ಮಕ್ಕಳು ಹೇಳ್ತಾರೆ, ನಾವಿದ್ದೀವಿ, ನಿಮ್ಮ ಆಸೆ ಎಲ್ಲ ಪೂರೈಸ್ಬಿಡ್ತೀವಿ, ನೀವೇನು ಯೋಚನೆ ಮಾಡಬೇಡಿ, ನೀವು ತೃಪ್ತರಾಗಿ ಮುಂದೆ ಹೋಗ್ರಿ, ನಮ್ಗೆ ಆಶೀರ್ವಾದ ಮಾಡಿ ಅಂತ. ಯಾರು ತೃಪ್ತರಾಗಿರ್ತಾರೋ ಅವರೇ ಆಶೀರ್ವಾದ ಕೊಡೋಕ್ಕೆ ಸಾಧ್ಯ. ಅತೃಪ್ತ ಮನಸ್ಸಿರೋರಿಂದ ಆಶೀರ್ವಾದ ಫಲಿಸೋದೇ ಇಲ್ಲ. ಈ ಗುರುಗಳ ಹತ್ರ ಬಂದು ಆಶೀರ್ವಾದ ತೊಗೊಂಡ್ರೆ ಫಲಿಸ್ತದೆ. ಯಾಕೆ? ಗುರುಗಳು ತೃಪ್ತರಾಗಿದ್ದಾರೆ. ಹಾಗೆ ವಯಸ್ಸಾದಷ್ಟು ನಾವು ತೃಪ್ತರಾಗಿರಬೇಕು. ಎಷ್ಟು ನಮ್ಮ ತೃಪ್ತಿ ತುಂಬಿ ತುಳುಕುತ್ತೋ ಅಷ್ಟು ನಾವು ಬೇರೆಯವರಿಗೆ ಆಶೀರ್ವಾದ ಕೊಡೋಕ್ಕೆ ಯೋಗ್ಯತೆಯನ್ನು ಪಡ್ಕೋತೀವಿ. ಗೊತ್ತಾಯ್ತಲ್ಲ? ಗುರುದೇವ್, ಜ್ಞಾನದ ಅಹಂಕಾರದ ಚಿಹ್ನೆಗಳೇನು? ಜ್ಞಾನ ಇದೆ ಅಂತ ತಿಳ್ಕೊಳ್ಳೋದೇ ಜ್ಞಾನದ ಅಹಂಕಾರ. ಅದು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಅವ್ರ ಧಾಟಿನಲ್ಲಿ, ಅವ್ರ ಮಾತಿನಲ್ಲಿ ಬೇರೆಯವ್ರನ್ನೆಲ್ಲ ತುಚ್ಛರಾಗಿ ನೋಡಿದ್ರೆ ಇದು ಜ್ಞಾನದ ಅಹಂಕಾರ ಅಂತ. ಜ್ಞಾನದ ಅಹಂಕಾರವೇ ಒಂದು ಅಜ್ಞಾನ. ನಿಜವಾದ ಜ್ಞಾನ ಇದ್ದರೆ ಯಾರಿಗೂ ಆ ಥರ ಅಹಂಕಾರ ಬರೋದೇ ಇಲ್ಲ. ಗೊತ್ತಾಯ್ತಲ್ಲ?